ನಟ ದರ್ಶನ್ಗೆ ಶುರುವಾಯಿತು ಸುಪ್ರೀಂ ಸಂಕಷ್ಟ. ದರ್ಶನ್ ಜಾಮೀನು ರದ್ದು ಕೋರಿ ಸುಪ್ರೀಂಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಅರ್ಜಿ ವಿಚಾರಣೆಗೆ ದಿನಾಂಕವನ್ನ ನಿಗದಿ ಮಾಡಿದೆ ಕೋರ್ಟ್. ಜನವರಿ 24ಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಇನ್ನು ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠದಲ್ಲಿ ಅರ್ಜಿಯ ವಿಚಾರಣೆ ಆಗುತ್ತೆ. ನ್ಯಾಯಮೂರ್ತಿಗಳಾದ ಜೆ.ಬಿ. ಪರ್ದಿವಾಲ ಮತ್ತು ನ್ಯಾಯಮೂರ್ತಿಗಳಾದ ಆರ್ ಮಹದೇವನ್ ಅವರ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ. ಈಗಾಗಲೇ ದೆಹಲಿಯನ್ನ ತಲುಪಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಸುಪ್ರೀಂ ಕೋರ್ಟ್ ವಕೀಲ ಅನಿಲ್ ನಿಶಾನಿ ಜೊತೆ ಚರ್ಚೆಯನ್ನ ಮಾಡ್ತಿದ್ದಾರೆ. ಇನ್ನು ದರ್ಶನ್ ವಿರುದ್ಧ ವಾದವನ್ನ ನಡೆಸಲಿದ್ದಾರೆ ವಕೀಲ ಅನಿಲ್ ನಿಶಾನಿಗೆ ಕೇಸ್ನ ಸಂಪೂರ್ಣ ಮಾಹಿತಿಯನ್ನ ನೀಡಿರುವಂತಹ ಎಸ್ಪಿಪಿ ಈಗಾಗಲೇ ಕೇಸ್ ಸಂಬಂಧ ತರ್ಜುಮೆ ಮಾಡಿರುವಂತಹ ರಿಪೋರ್ಟ್ ಅನ್ನ ಸಲ್ಲಿಸಿದ್ದಾರೆ. ನಟ ದರ್ಶನ್ ತೂಗುದೀಪ್ ಸೇರಿದಂತೆ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಆರೋಪಿಗಳ ಜಾಮೀನು ರದ್ದಿಗೆ ಕೋರಿ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಸಿರುವಂತಹ ಮೇಲ್ಮನವಿಯ ವಿಚಾರಣೆಗೆ ದಿನಾಂಕ ಈಗ ನಿಗದಿಯಾಗಿದೆ. ಅದುವೇ ಜನವರಿ 24ಕ್ಕೆ ದಿನಾಂಕವನ್ನ ನಿಗದಿ ಮಾಡಲಾಗಿದೆ. ನಟ ದರ್ಶನ್ ಅವರ ಆಪ್ತೆ ಪವಿತ್ರ ಗೌಡ ಮತ್ತು ಇತರೆ ಆರೋಪಿಗಳಿಗೆ ಡಿಸೆಂಬರ್ 13ರಂದು ಪೂರ್ಣ ಅವಧಿಯ ಒಂದು ಬೇಲನ್ನ ಮಂಜೂರು ಮಾಡಲಾಗಿತ್ತು. ಆದರೆ ಈಗ ಹೈಕೋರ್ಟ್ ನೀಡಿರುವಂತಹ ತೀರ್ಪನ್ನ ಪ್ರಶ್ನೆ ಮಾಡಿ ಡಿಸೆಂಬರ್ ಅಂತ್ಯದಲ್ಲೇ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿತ್ತು. ಸದ್ಯ ಆ ಒಂದು ಮೇಲ್ಮನವಿಯ ಅರ್ಜಿಯ ವಿಚಾರಣೆಗೆ ದಿನಾಂಕ ನಿಗದಿಯಾಗಿದೆ. ಅದುವೇ ಜನವರಿ 24. ಇನ್ನು ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠದಲ್ಲಿ ಅರ್ಜಿಯ ವಿಚಾರಣೆಯಾಗುತ್ತೆ. ನ್ಯಾಯಮೂರ್ತಿಗಳಾದ ಜೆ.ಬಿ. ಪರ್ದಿವಾಲ ಮತ್ತು ನ್ಯಾಯಮೂರ್ತಿಗಳಾದ ಆರ್ ಮಹದೇವನ್ ಅವರ ಪೀಠದಲ್ಲಿ ವಿಚಾರಣೆಯಾಗುತ್ತೆ. ಈಗಾಗಲೇ ದೆಹಲಿಯನ್ನ ತಲುಪಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು. ಇನ್ನು ಸುಪ್ರೀಂ ಕೋರ್ಟ್ ನ ವಕೀಲರಾಗಿರುವಂತಹ ಅನಿಲ್ ನಿಶಾನಿ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ. ಅನಿಲ್ ನಿಶಾನಿ ಅವರು ದರ್ಶನ್ ಅವರ ವಿರುದ್ಧ ವಾದವನ್ನ ಮಂಡಿಸ್ತಾರೆ ಕೋರ್ಟ್ ನಲ್ಲಿ. ಅನಿಲ್ ನಿಶಾನಿಗೆ ಕೇಸ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಎಸ್ಪಿಪಿ ಈಗಾಗಲೇ ಕೊಟ್ಟಿದ್ದಾರೆ. ಈಗಾಗಲೇ ಕೇಸ್ ಸಂಬಂಧ ತರ್ಜುಮೆ ಮಾಡಿರುವಂತಹ ರಿಪೋರ್ಟ್ ಅನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ, ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಸೊ ಹೀಗಾಗಿ ಏನೇನು ತಿರುವು ಪಡೆದುಕೊಳ್ಳುತ್ತೆ, ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ತೀರ್ಪನ್ನ ಕೊಡುತ್ತೆ ಈ ಒಂದು ಬೇಲ್ ವಿಚಾರಕ್ಕೆ ಅನ್ನೋದನ್ನ ಕಾದು ನೋಡಬೇಕು. ಈ ಮೂಲಕವಾಗಿ ನಟ ದರ್ಶನ್ಗೆ ಈಗ ಮತ್ತೆ ಸುಪ್ರೀಂ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಈಗಷ್ಟೇ ಸ್ವಲ್ಪ ಜೈಲಿನ ಇವೆಲ್ಲ ವಾತಾವರಣದಿಂದ ಹೊರಬಂದು ಸಿನಿಮಾ ಕಡೆ ಸ್ವಲ್ಪ ಹೆಜ್ಜೆಯನ್ನು ಇಡ್ತಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ರಾಯಲ್ ಸಿನಿಮಾವನ್ನ ಹೋಗಿ ಪ್ರೀಮಿಯರ್ ಶೋ ಅನ್ನ ನೋಡಿದ್ರು ಕುಟುಂಬ ಸಮೇತವಾಗಿ. ಇದರ ಬೆನ್ನಲ್ಲೇ ಈಗ ಸುಪ್ರೀಂ ಶಾಕ್ ಎದುರಾಗ್ಬಿಟ್ಟಿದೆ ನಟ ದರ್ಶನ್ಗೆ.